ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದ ಬಿಡಿಸಿ. 7x + y = 8. ಇನ್ನೊಂದು ಸಮೀಕರಣ x - y = 1. ಎರಡು ಸಮೀಕರಣ ಬರ್ಕೊತೀನಿ. ಮೊದಲನೇ ಸಮೀಕರಣ 7x + y = 8. ಒಂದು ಸಮೀಕರಣ x - y = 1 ಇನ್ನೊಂದು ಸಮೀಕರಣ. ಇಲ್ಲಿ ವರ್ಜಿಸುವ ವಿಧಾನದಾಗ ಏನು ಮಾಡಬೇಕು, ಮುಖ್ಯವಾಗಿ ಒಂದೇ ರೀತಿಯ ಬೀಜ ಪದ ಯಾವ್ದವ, ಇಲ್ಲೂ y ಇದೆ, ಇಲ್ಲೂ y ಇದೆ. ಸಮೀಕರಣ 1ರಾಗೂ y ಇದೆ, ಸಮೀಕರಣ 2ರಾಗೂ y ಇದೆ. ಮತ್ತು ಚಿಹ್ನೆ ಏನದವ, ಬೇರೆ ಬೇರೆ ಅದಾವ. ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಇದೆ. ಅವಾಗ ಏನು ಮಾಡ್ಬೇಕಂದ್ರೆ ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸ್ಬೇಕು. ಯಾಕಂದ್ರೆ ಸಮೀಕರಣ 1 ಮತ್ತು 2 ಕೂಡಿಸಿದಾಗ ಏನಾಕಿ +y - y ಏನಾಕಿ y ಕ್ಯಾನ್ಸಲ್ ಆಗಿಬಿಡ್ತದೆ. ಉಳಿದೆಷ್ಟು +7x + 1x. ಇಲ್ಲಿ ಏನೋ ಎಷ್ಟಕ್ಕೆ 1 ಇರ್ತದೆ. +7x + 1x ಎರಡು ಕೂಡಿಸಿದ ಹಾಕಿ 3x = 8. 1 ಕೂಡಿಸಿ ಎಷ್ಟು 9 ಆಯ್ತು. ಅಂದರೆ 3x = ಎಷ್ಟಾಯಿತು 9 ಬಂತು. x = 9 ಕೆಳಭಾಗಲೇ 3. ಈ ಗುಣಾಕಾರದ ಏನಕ್ಕೆ ಬಂದ ಭಾಕಾರ ಆಗಿ 3 × 1 = 3, 3 × 3 = 9. x = ಎಷ್ಟು 3. x ಬೆಲೆ ಸಿಕ್ತು ನಮಗೆ 3 ಸಿಕ್ತು. ನಾವು y ಬೆಲೆ ಕಂಡುಹಿಡಿಯಬೇಕಾದ್ರೆ ಸಮೀಕರಣ 1ರಾಗ ತುಂಬೋಣ. ಸಮೀಕರಣ 1 ಇಲ್ಲಿದೆ. ಈ ಸಮೀಕರಣ 1ರಾಗ x ಬೆಲೆ ತುಂಬೋಣ. x = 3 ಸಮೀಕರಣ 1ರಲ್ಲಿ ಸಮೀಕರಣ 1 ಎಷ್ಟೈತಿ 7x + y = 8 ಅದ. 7x + y = 8 ಅದ. ಈ ಸಮೀಕರಣದಾಗ x ಬೆಲೆ 3 ತುಂಬೋಣ. 2 ಇಂಟು ಬ್ರಾಕೆಟ್ x ಅಂದರೆ 3 + y ಹಿಂಗೆ ಇಟ್ಕುರಿ = 8. ಎಷ್ಟಾಯಿತು 3 × 2 6 + y = 8. ನಾವು y ಬೆಲೆ ಬೇಕಾಗಿದೆ +6 ಅಂತ ಕಳಿಸ್ರಿ -6 ಆಗ್ತದೆ. y = 8 - 6 +6 ಇತ್ತು ಹೋಗಿ -6 ಆಯಿತು. y = 8 6 ಹೋದ್ರೆ 2. y ಬೆಲೆ 2. x ಬೆಲೆ 3 ಆದರೆ y ಬೆಲೆ 2.